ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಕಿಚನಿಗೆ ಬಂದೆ. ಆನಿಯನ್ ಎಲ್ಲ ಖಾಲಿಯಾಗಿತ್ತು. ಆನಿಯನ್ ತಂದು ರ್ಯಾಕಲ್ಲಿ ಇಟ್ಬಿಟ್ಟು ಮೆಣಸಿನ್ಕಾಯಿನೂ ಖಾಲಿಯಾಗಿತ್ತು ತಂದು ಡಬ್ಬಿಯಲ್ಲಿ ತುಂಬಿಸಿಟ್ಬಿಟ್ಟು ಕೆಸಿನ ಗೆಡ್ಡೆ ಪಲ್ಯನೂ ಮೆಂತೆ ಸಾರು ಮಾಡೋಣ ಅಂತ ಕೆಸಿನ ಗೆಡ್ಡೆನ ಉಪ್ಪಾಕಿ ಬೇಯಲಿಕ್ಕಿಟ್ಟೆ. ಮೆಂತೆ ಸಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡು ಒಂದು ನೀರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಟೊಮೊಟೊನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡು ಇವಾಗ ಮೆಂತೆ ಸಾರಿಗೆ ಪೌಡ್ರು ಮಾಡೋಣ. ಒಂದು ಸ್ಪೂನ್ ಮೆಂತೆ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಅಕ್ಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಪ್ಲೇಟಲ್ಲಿ ಇಟ್ಕೊಂಡೆ. ಆಮೇಲೆ ಕೆಸಿನ ಗೆಡ್ಡೆನೂ ಬೆಂದಿತ್ತು, ತಣ್ಣಗಾಗಲಿ ಕೆಳಗಿಟ್ಟೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಫ್ರೈ ಆಗಲಿಕ್ಕೆ ಬಿಟ್ಟೆ. ಅಷ್ಟರೊಳಗಡೆ ಮೆಂತೆ ಪೌಡ್ರು ಮಾಡಿಕೊಂಡು ಈರುಳ್ಳಿ ಫ್ರೈ ಆಗಿತ್ತು, ಟೊಮೊಟೊ, ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಆಗಿದೆ ಹುಣಸೆ ಹಣ್ಣು ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಖಾರ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಮೆಂತೆ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪೀಸ್ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಕುದಿಯಾಕ್ಬಿಟ್ಟೆ. ಆಮೇಲೆ ಕೆಸಿನ ಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಕೊಂಡೆ. ಮೆಂತೆ ಸಾರು ರೆಡಿಯಾಗಿತ್ತು. ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ಕೆಸಿನ ಗೆಡ್ಡೆಗೆ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಬಿಸಿ ಬಿಸಿ ರೈಸಿಗೆ ಸೂಪರಾಗಿತ್ತು. ಥ್ಯಾಂಕ್ ಯು.